ಪ್ರಭು ಶ್ರೀರಾಮಚಂದ್ರನಿಗೂ ಕಲಬುರಗಿ ಜಿಲ್ಲೆಗೂ ಅವಿನಾಭಾವ ಸಂಬಂಧವಿದೆ. ರಾಮೇಶ್ವರ ಬೆಟ್ಟದಲ್ಲಿ ಬಿಟ್ಟರೆ ಆ ಗ್ರಾಮದಲ್ಲಿ ಮಾತ್ರ ರಾಮನು ಶಿವಲಿಂಗ ಪ್ರತಿಷ್ಠಾಪಿಸಿರುವುದು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಇದೆ ಶ್ರೀರಾಮನ ಹೆಜ್ಜೆ ಗುರುತು. ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನ ರಾವಣ ಅಪಹರಿಸಿ ಲಂಕೆಗೆ ಕರೆದೊಯ್ದಿದ್ದ ಕತೆ ಗೊತ್ತೇ ಇದೆ. ಬಳಿಕ ರಾವಣನ ಸಂಹಾರ ಮಾಡಿ ಸೀತೆಯನ್ನ ಶ್ರೀರಾಮ ಕರೆದುಕೊಂಡು ಬಂದಿರೋ ಇತಿಹಾಸವಿದೆ. ಆದ್ರೆ ರಾಮನ ಕನಸಲ್ಲಿ ರಾವಣ ಬಂದು ನೆಮ್ಮದಿಯನ್ನ ಹಾಳು ಮಾಡಿದ್ನಂತೆ. ಹೀಗಾಗಿ ಲಂಕೆಯಿಂದ ಅಯೋಧ್ಯೆಗೆ ತೆರಳುವಾಗ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನರೋಣ ಗ್ರಾಮದ ಕ್ಷೇಮಲಿಂಗೇಶ್ವರ ದೇಗುಲದ ಸಪ್ತ ಕುಂಡಗಳಲ್ಲಿ ಶ್ರೀರಾಮ ಮಿಂದೆದ್ದಿದ್ನಂತೆ. ಬಳಿಕ ರಾಮನಿಗೆ ರಾವಣ ಕಾಟ ದೂರವಾಯಿತು ಅನ್ನೋದು ಉಲ್ಲೇಖವಾಗಿದೆ. ಅಲ್ಲಿ ಏನು ರಾವಣ ಹತ್ಯೆಯ ಏನು ಶಾಪ ಇರುತ್ತೆ, ಆ ಶಾಪ ವಿಮೋಚನೆ ಆಗಬೇಕು ಮತ್ತು ರಾವಣನ ಕೊನೆಯ ಆಸೆ ಏನಿರುತ್ತೆ ಆ ಕೋಟಿಲಿಂಗ ಸ್ಥಾಪನೆ, ಆ ಕೋಟಿಲಿಂಗ ಸ್ಥಾಪನೆಗೋಸ್ಕರ ಏನು ಅಂತಂದರೆ ಪ್ರಭು ರಾಮಚಂದ್ರ ಇಲ್ಲಿಗೆ ಬಂದಿರತಕ್ಕಂಥದ್ದು.